ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 14ನೇ ಪ್ರಶ್ನೆ. ಚೆಂಡನ್ನು ಹಿಡಿಯುವಾಗ ಸ್ವಿಂಗ್ ನೀಡುವ ಫೀಲ್ಡರ್ ಈ ವಿದ್ಯಮಾನಕ್ಕೆ ಉದಾಹರಣೆಯಾಗಿದೆ. ನೀವು ಈಗಂತೂ IPL ನಡೀತಾ ಇದೆ, ನೋಡಿರ್ತೀರಿ. ಕ್ಯಾಚ್ ಹೇಗೆ ಹಿಡಿತಾರೆ? ಕೈಯನ್ನ ಹಿಂಗ್ ತಗೊಂಡು ಕ್ಯಾಚ್ ಹಿಡಿತಾರೆ. ಯಾಕೆ ಹೀಗ್ ಮಾಡ್ತಾರೆ? ನೇರವಾಗಿ ಅಂತ ಕೈ ಮುಂದ್ ತಗೊಂಡು ಹೋಗಿ ಬೇಗ ಕ್ಯಾಚ್ ಹಿಡಿಬೋದಲ್ವಾ? ಮತ್ತು ಮೊದ್ಲೇ ಸೆಲೆಬ್ರೇಷನ್ ಮಾಡ್ಬೋದಲ್ವಾ? ಯಾಕೆ ಹಾಗೆ ಮಾಡೋದಿಲ್ಲ? ಆಪ್ಷನ್ ಎ, ಜಡತ್ವ. ಜಡತ್ವ ತಪ್ಪಾದ ಉತ್ತರ. ನೀವೇ ಇಮ್ಯಾಜಿನ್ ಮಾಡ್ರಿ, ಅಥವಾ ನೀವೇ ಆಡುವಾಗ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ನಿಮ್ಗೆ. ನೀವು ಕೈಯನ್ನ ಮುಂದ್ ತಗೊಂಡೋಗಿ ಕ್ಯಾಚ್ ಹಿಡಿದ್ರೆ ಕೈಗೆ ಜಾಸ್ತಿ ಪೆಟ್ಟಾಗ್ತದೆ, ಅಥವಾ ಹಿಂದ್ ತಗೊಂಡೋಗಿ ಕ್ಯಾಚ್ ಹಿಡಿದಾಗ ಕೈ ಆರಾಮಾಗಿ ಕ್ಯಾಚ್ ಹಿಡಿಯಕ್ಕಾಗತ್ತೆ. ಯಾವ ತರ ಇರುತ್ತೆ ಪ್ರೊಸೆಸ್ ಅಲ್ವಾ? ಕೈಯನ್ನ ಹಿಂದ್ ತಗೊಂಡು ಹೋದಾಗ ಈಸಿಯಾಗಿ ನಾವು ಕ್ಯಾಚ್ ಅನ್ನ ಹಿಡಬಹುದು, ಕೈಗೆ ಜಾಸ್ತಿ ಏಟ್ ಬೀಳೋದಿಲ್ಲ. ಹಾಗಿದ್ರೆ ಇದು ಯಾವುದ್ರ ಪ್ರಕಾರ ಅನ್ನೋದನ್ನ ನೋಡೋಣ. ಆಪ್ಷನ್ ಬಿ, ಸಂವೇಗ. ತಪ್ಪು. ಆಪ್ಷನ್ ಸಿ, ನ್ಯೂಟನ್ ಚಲನೆಯ ಎರಡನೆಯ ನಿಯಮ. ನ್ಯೂಟನ್ನ ಚಲನೆಯ ಎರಡನೆಯ ನಿಯಮ ಅಂತ ಹೇಳ್ತಿದ್ದಾರೆ ಇಲ್ಲಿ. ನ್ಯೂಟನ್ನ ಚಲನೆಯ ಎರಡನೆಯ ನಿಯಮದ ಪ್ರಕಾರ ಬಲ ಏನಿದೆ ಅದು ಸಂವೇಗದ ಬದಲಾವಣೆಯ ದರಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಹಾಗಾಗಿ ಈಗ ನಾವು ಬಾಲನ್ನ ಸಮಯ ಕೊಟ್ಟು ಹಿಡಿತಿದ್ದೀವಿ. ಹಿಂದ್ ತಗೊಂಡು ಹಿಡಿತಿದ್ದೀವಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಬಾಲು ಎಷ್ಟೋ ಒಂದು ಸಂವೇಗದಲ್ಲಿದೆ, ಅದು ಬಂದು ನಾನು ಕ್ಯಾಚ್ ಹಿಡಿದಾಗ ಸಂವೇಗ 0 ಆಗುತ್ತೆ. ಹಾಗಾಗಿ ಆ ಸಂವೇಗದಲ್ಲಿ ಬದಲಾವಣೆ ದರ ಅಂದ್ರೆ ಏನು? ವಿತ್ ರೆಸ್ಪೆಕ್ಟ್ ಟು ಟೈಮ್. ಹಾಗಾಗಿ ನಾವು ಟೈಮ್ ಅನ್ನ ಜಾಸ್ತಿ ಕೊಡ್ತಿದೀವಿ. ಟೈಮ್ ಜಾಸ್ತಿ ಆದ್ರೆ ವರ್ತಿಸ್ತಾ ಇರುವಂತಹ ಬಲ ಏನಾಗುತ್ತೆ? ಕಡಿಮೆ ಬಲ ಆಗುತ್ತೆ. ನೋಡಿ, ಇವೆರಡು ಇನ್ವರ್ಸ್ಲಿ ರಿಲೇಟೆಡ್ ಇದೆ. ಹಾಗಾಗಿ ನಾವು ಕಡಿಮೆ ಬಲದಿಂದ ಹಿಡಿಬಹುದು, ಅಥವಾ ಆ ಬಾಲ್ ಏನು ಕೈ ಮೇಲೆ ಬಲ ಹಾಕುತ್ತಲ್ಲ ಅದು ಕಡಿಮೆ ಬಲ ಇರುತ್ತೆ. ಇದು ನ್ಯೂಟನ್ನ ಎರಡನೇ ನಿಯಮದ ಪ್ರಕಾರ ಎರಡನೇ ನಿಯಮಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಡಿ, ನ್ಯೂಟನ್ ಚಲನೆಯ ಮೊದಲನೆಯ ನಿಯಮ ಜಡತ್ವ, ಅದಕ್ಕಲ್ಲ. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ, ನ್ಯೂಟನ್ ಚಲನೆಯ ಎರಡನೇ ನಿಯಮ. ಥ್ಯಾಂಕ್ ಯು.